ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರಿಯಾಣದಲ್ಲಿ ಅತುಲ್ ಹೆಂಡತಿ ನಿಖಿತಾ ಸಿಂಘಾನಿಯಾ ಈಗ ಪೊಲೀಸರ ವಶದಲ್ಲಿದ್ದಾರೆ. ಅಂದ್ರೆ ಅತುಲ್ ಪತ್ನಿಯನ್ನ ಬಂಧಿಸಿದ ಪೊಲೀಸರು. ಹಾಗೆ ಅತ್ತೆ ನಿಶಾ ಸಿಂಘಾನಿಯಾ ಹಾಗೆ ಮಾವ ಅನುರಾಗ್ ಸಿಂಘಾನಿಯಾ ಇವರಿಬ್ಬರನ್ನು ಕೂಡ ಬಂಧಿಸಲಾಗಿದೆ ಪತ್ನಿಯೊಟ್ಟಿಗೆ. ಅತುಲ್ ಪತ್ನಿ ಹಾಗೆ ಅತ್ತೆ ಮತ್ತು ಮಾವ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಸಿಕ್ಕಿಬಿದ್ದ ನಿಶಾ ಅನುರಾಗ್. ಮಾರತ್ಹಳ್ಳಿ ಪೊಲೀಸರಿಂದ ಈ ಮೂವರು ಆರೋಪಿಗಳ ಬಂಧನವಾಗಿದೆ. ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅತುಲ್ ಪತ್ನಿ ಮತ್ತು ಅತ್ತೆ ಮಾವ ಮೂವರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಮಾರತ್ಹಳ್ಳಿ ಪೊಲೀಸರು ಇವರಿಗಾಗಿ ಹುಡುಕಾಟದಲ್ಲಿದ್ದರು. ಸದ್ಯ ಈಗ ಮೂವರ ಬಂಧನ ಕೂಡ ಆಗಿರುವಂಥದ್ದು. ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಈ ಮೂವರು ಕೂಡ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಸದ್ಯಕ್ಕೆ ಈಗ ಮೂವರನ್ನು ಕೂಡ ಬಂಧಿಸಿ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರು ಕೂಡ ಪಡಿಸಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಹಾಗೆ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶವನ್ನ ಕೂಡ ಹೊರಡಿಸಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿಶ್ವನಾಥ್, ಟೆಕ್ಕಿ ಅತುಲ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅತುಲ್ ಪತ್ನಿ ಹಾಗೆ ಅತ್ತೆ ಮಾವ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂತದ್ದು. ಯಾವ ರೀತಿ ಇವರು ಸಿಕ್ಕಿ ಬಿದ್ರು, ಪೊಲೀಸರ ತನಿಖೆ ಯಾವ ರೀತಿ ನಡೀತಾ ಇದೆ, ಓವರ್ ಆಲ್ ಡೀಟೇಲ್ಸ್. ಎಸ್ಬೋದು ಖಂಡಿತವಾಗ್ಲು ಏನೋ ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅತುಲ್ ಸುಭಾಷ್ ಏನಿದ್ದಾರೆ ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಡೀ ರಾಷ್ಟ್ರಾದ್ಯಂತ ಚರ್ಚೆಗೆ ಗ್ರಾಸವಾದಂತಹ ವಿಷಯ ಆಯ್ತು. ತನ್ನ ಹೆಂಡತಿ ಮತ್ತು ಆಕೆಯ ಮನೆಯವರು ಕೊಟ್ಟಂತಹ ಟಾರ್ಚರ್ ನಿಂದ ಬೇಸತ್ತು ಈತ ಆತ್ಮಹತ್ಯೆಗೆ ಶರಣಾಗಿದೆ. ಈಗ ಆ ಒಂದು ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಎಲ್ಲಾ ಕಡೆಯಲ್ಲೂ ಕೂಡ ಅತುಲ್ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇದ್ವು. ಅದೇ ರೀತಿಯಾಗಿ ಅತುಲ್ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಅಲೆ ಕೂಡ ಎದ್ದಿತ್ತು. ಈಗ ಸದ್ಯಕ್ಕೆ ಮಾರತ್ಹಳ್ಳಿ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿದ್ರು, FIR ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ರು. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸ್ತೇವೆ ಅನ್ನೋ ಒಂದು ವಿಶ್ವಾಸದಲ್ಲೂ ಕೂಡ ಇದ್ರು. ಯಾಕಂತಂದ್ರೆ ಈ ಒಂದು ಪ್ರಕರಣ ತುಂಬಾ ಒತ್ತಡವನ್ನು ತಂದಿಟ್ಟಿತ್ತು ಪೊಲೀಸರಿಗೆ. ಈ ಒಂದು ಪ್ರಕರಣದಲ್ಲಿ ದೊಡ್ಡ ಅಂದ್ರೆ ರಾಜಕಾರಣಿಗಳಾಗಿರ್ಬಹುದು ಮತ್ತು ರಾಜಕೀಯ ತಿರುವನ್ನು ಸಹ ಇದು ಪಡೆದುಕೊಳ್ಳುವಂತಹ ಸಾಧ್ಯತೆ ಇತ್ತು. ಹೀಗಾಗಿ ಸಾಕಷ್ಟು ಪ್ರೆಷರ್ ಕೂಡ ಇತ್ತು. ಈಗ ಸದ್ಯಕ್ಕೆ ಕಂಪ್ಲೀಟ್ ಆಗಿ ತನಿಖೆಯನ್ನ ಚುರುಕುಗೊಳಿಸಿದ್ರು ಅಧಿಕಾರಿಗಳು. ಇನ್ನು ಹರಿಯಾಣದ ಗುರುಗ್ರಾಮದಲ್ಲಿ ನಿಖಿತಾಳನ್ನ ಬಂಧಿಸಲಾಗಿದೆ. ನಿಖಿತಾ ಸಿಂಘಾನಿಯಾ ಮತ್ತು ನಿಶಾ ಸಿಂಘಾನಿಯಾ ಮತ್ತು ಅನುರಾಗ್ ಸಿಂಘಾನಿಯಾ ಇವರೆಲ್ಲರನ್ನೂ ಕೂಡ ಈಗ ಬಂಧಿಸಲಾಗಿರುವಂತದ್ದು. ನಿಶಾ ಹಾಗೂ ಅನುರಾಗ್ ಏನಿದ್ದಾರೆ ಇಬ್ಬರನ್ನು ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ಬಂಧನ ಮಾಡಲಾಗಿದೆ. ಇನ್ನು ನಿಖಿತಾಳನ್ನ ಹರಿಯಾಣದ ಈ ಗುರುಗ್ರಾಮದಲ್ಲಿ ಬಂಧನ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಈ ಮೂವರನ್ನು ಕೂಡ ಮಾರತ್ಹಳ್ಳಿ ಪೊಲೀಸರು ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಇನ್ನು ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಲಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಇನ್ನೂ ಒಬ್ಬ ಆರೋಪಿ ತಲೆಮರೆಸಿಕೊಂಡಿರುವಂತದ್ದು. ಆತನಿಗಾಗೂ ಕೂಡ ಈಗ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಇನ್ನು ಇದುವರೆಗೂ ಕೂಡ ಪೊಲೀಸರಿನ ತಾವು ಕೈ ತಪ್ಪಿಸ್ಕೊಂಡು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಂತಹ ಫ್ಯಾಮಿಲಿ ಲಾಕ್ ಆಗಿರುವಂತದ್ದು. ಈಗ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಈಗ ತನಿಖೆಯ ಒಂದು ಆರಂಭಿಕ ಹಂತದಲ್ಲಿ ನಾವೇನು ತಪ್ಪು ಮಾಡಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಈಗ ಫ್ಯಾಮಿಲಿಯವರು ಕೊಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ನೀಟಾಗಿ ಒಂದು ವಿಡಿಯೋ ಮಾಡೋದಾಗಿರ್ಬಹುದು ಅಥವಾ ಡೆತ್ ನೋಟ್ ಅನ್ನ ಬರೆದಿಟ್ಟೋದಾಗಿರ್ಬೋದು ಎಲ್ಲ ಪಕ್ಕ ಮಾಹಿತಿಗಳನ್ನ ನೀಡಿ ಅತುಲ್ ಸುಭಾಷ್ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪ ಮತ್ತು ಕಿರುಕುಳ ನೀಡಿದಂತಹ ಆರೋಪ ಇವೆಲ್ಲವನ್ನೂ ಕೂಡ BNS ಕಾಯ್ದೆ ಅಡಿಯಲ್ಲಿ ದಾಖಲು ಮಾಡಿಕೊಂಡು ಪೊಲೀಸರೀಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳೇನೇನಿದ್ದಾರೆ ಇವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಿಸಲಾಗು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಮೊನ್ನೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಅದರ ಮುಂದುವರಿದ ಭಾಗವಾಗಿ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಕಾರ್ಯಾಚರಣೆಯನ್ನ ನಡೆಸಿ ಈಗ ಮೂವರು ಆರೋಪಿಗಳನ್ನ ಬಂಧಿಸಿರುವಂತದ್ದು. ಅವರನ್ನ ಕರ್ಕೊಂಡು ಬಂದು ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಲಾಗಿದೆ. ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ವಿಚಾರಣೆ ನಡೆಯುತ್ತೆ. ಈ ತಪ್ಪು ಯಾರದಿದೆ ಮತ್ತು ಈ ತಪ್ಪಿನ ಆಧಾರದ ಮೇಲೆ ಇವರ ವಿರುದ್ಧವಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಮುಂದಿನ ಹಂತದಲ್ಲಿ ಈ ಒಂದು ಪ್ರಕರಣ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ.
ವಿಶ್ವನಾಥ್, ಈಗ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅತುಲ್ ಪತ್ನಿ ಇರಬಹುದು, ಅತ್ತೆ ಮಾವ, ಆ ಮೂವರು ಕೂಡ ಪ್ರಮುಖವಾಗಿ ಏನೆಲ್ಲ ವಿಚಾರಗಳನ್ನ ಬಹಿರಂಗ ಪಡಿಸಿದ್ರು, ಇದರಲ್ಲಿ ನಮ್ದೇನು ತಪ್ಪಿಲ್ಲ ಅನ್ನೋದು ಹೊರತುಪಡಿಸಿ ಬೇರೆ ಏನಾದ್ರೂ ಹೇಳಿದ್ರ ಅಂತ? ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಯಾವುದೇ ಒಬ್ಬ ಕಳ್ಳನಾದ್ರೂ ಕೂಡ, ಯಾವ ಆರೋಪಿ ಆದ್ರೂ ಕೂಡ ಪೊಲೀಸರು ಕೇಳಿದಂತಹ ಪ್ರಶ್ನೆಗಳಿಗೆ ಒಂದೇ ಆನ್ಸರ್ ಮಾಡುವಂಥದ್ದು. ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಮತ್ತು ಯಾರು ಕೂಡ ನಾನು ತಪ್ಪಿತಸ್ಥ ಅಂತ ಒಪ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಇವರು ನಾವು ತಮ್ಮಲ್ಲಿ ತಪ್ಪಿದೆ ಅನ್ನೋದು ಗೊತ್ತಾಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಈ ರೀತಿಯಾಗಿ ತಲೆಮರೆಸಿಕೊಂಡು ಓಡಾಡುವಂತಹ ಪ್ರಮೇಯ ಇವ್ರಿಗೆ ಬರ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿಯೇ ತಪ್ಪು ಇರುವ ಉದ್ದೇಶದಿಂದಲೇ ಪೊಲೀಸರು ಬಂಧಿಸ್ತಾರೆ ಅನ್ನೋ ಒಂದು ಭಯದಿಂದಲೇ ಇವರು ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು. ಸದ್ಯಕ್ಕೆ ಲಾಕ್ ಆಗಿದ್ದಾರೆ. ಪೊಲೀಸರು ಪ್ರಾಥಮಿಕ ಹಂತದ ತನಿಖೆಯನ್ನು ಕೂಡ ಮುಗಿಸಿದ್ದಾರೆ. ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಬಿಟ್ಟಿರುವಂತದ್ದು. ಇವರ ಒಂದು ಕಾಲ್ ಹಿಸ್ಟ್ರಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಮತ್ತು ಯಾವ ರೀತಿಯಾಗಿ ಮೆಸೇಜ್ ಮಾಡ್ತಾ ಇದ್ರು ಮತ್ತು ಯಾವ ರೀತಿಯಾಗಿ ಕಾಲ್ ನಲ್ಲಿ ಮಾತನಾಡ್ತಾ ಇದ್ರು, ಇವೆಲ್ಲವನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕಾಗತ್ತೆ. ಆ ಪರಿಶೀಲನೆ ನಡೆಸಿದಾದ ಮೇಲೆ ಇವರ ಕರಾಮತ್ ಏನಿದೆ, ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಈ ಅತುಲ್ಗೆ ಹಿಂಸೆಯನ್ನ ಕೊಟ್ಟಿದ್ರು ಮತ್ತು ಎಷ್ಟರ ಮಟ್ಟಿಗೆ ಆತ್ಮಹತ್ಯೆಗೆ ಪ್ರೇರಣೆಯಿಂದ ನೀಡಿದ್ರು ಮತ್ತು ಯಾವ್ಯಾವ ರೀತಿ ಟಾರ್ಚರ್ ಕೊಡ್ತಿದ್ರು, ಇಲ್ಲಿ ಪ್ರಮುಖವಾಗಿ 3 ಕೋಟಿ ರೂಪಾಯಿ ಡಿವೋರ್ಸ್ ಕೊಡೋದಕ್ಕೆ ಮತ್ತು ಮಗುವನ್ನ ನೋಡ್ಬೇಕು ಅಂದ್ರೆ 30 ಲಕ್ಷ ರೂಪಾಯಿ ಹಣವನ್ನು ನೀವು ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವರು ಒತ್ತಡ ಹಾಕಿದ್ರು ಅನ್ನೋ ಒಂದು ಆರೋಪ ಇರುವಂತದ್ದು. ಈ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಇದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಈ ಆರೋಪಿಗಳೇನಿದ್ದಾರೆ ಇವರಿಗೆ ತಕ್ಕ ಶಿಕ್ಷೆ ಅಂತೂ ಆಗೇ ಆಗುತ್ತೆ. ಸದ್ಯಕ್ಕೆ ಪೊಲೀಸರು ಪ್ರಾಥಮಿಕ ಹಂತದ ತನಿಖೆಯಲ್ಲಿದ್ದಾರೆ. ಮತ್ತಷ್ಟು ಅಪ್ಡೇಟ್ಗಳು ಲಭ್ಯ ಆಗಬೇಕಾಗಿದೆ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.